ಪತ್ರಿಕಾಗೋಷ್ಠಿ ಮಾಡ್ತಿರೋ ಉದ್ದೇಶ ಏನಂದರೆ, ಇಡೀ ಏನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನು ಸಿಮೆಂಟ್ ಕಾರ್ಖಾನೆಗಳು ಮತ್ತು ಶುಗರ್ ಫ್ಯಾಕ್ಟ್ರಿಗಳು ಎಷ್ಟೋ ಕಾರ್ಖಾನೆಗಳು ಇದ್ದರೂ ಕೂಡ ಅಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಕಾರ್ಮಿಕರಿಗೆ ಯಾವುದೇ ಥರದ ಸೌಲಭ್ಯಗಳಾಗಲಿ, ಯಾವುದೇ ಅನುಕೂಲಗಳಾಗಲಿ ಈ ಕಾರ್ಮಿಕ ಮತ್ತು ಈ ಕಾರ್ಖಾನೆಯವರಾಗಲಿ ಅಥವಾ ಕಾರ್ಮಿಕ ಇಲಾಖೆಯವರಾಗಲಿ ಇನ್ನೂ ಒದಗಿಸ್ತಾ ಇಲ್ಲ. ಸೊ ಮೊದಲನೇದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನು ನವದೆಹಲಿಯಿಂದ ಸಮಾನ ವೇತನ ಅಂತ ಹೇಳಿಕೆಸಿಂದು 9/7/2024 ನವದೆಹಲಿಯ ರಾಜ್ಯ ಸರ್ಕಾರನೇ ಆಲ್ರೆಡಿ ಆದೇಶ ಹೊರಡಿಸಿದೆ. ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದ್ರ ಮೇಲೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ, ಯಾಕೆ ಇವರು ಕಾರ್ಮಿಕರಿಗೆ ಎಲ್ಲ ಸವಲತ್ತುಗಳು ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಉದ್ದೇಶ. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ನೀವು ಇವರಿಗೆ ಕ್ವಶನ್ ಮಾಡುವಂಥ ಕೆಲಸಗಳು ಮಾಡಬೇಕು. ಹಾಗೆ ಆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರ್ ಕೂಡ ನಾವು ಕೊಡ್ತೀವಿ. ದಯವಿಟ್ಟು ಇದ್ರ ಬಗ್ಗೆ ತಾವು ಕೂಡ ಅವ್ರಿಗೆ ಕ್ವಶನ್ ತಾವು ಕೂಡ ಇದು ಮಾಡಿದ್ರೆ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ, ಶಕ್ತಿ ಸಿಗುತ್ತೆ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಏನಿದೆ 19ನೇ ತಾರೀಕು 1/2026 ನಾವು ಏನು ಶಾಸಕರ ಮನೆ ಹತ್ರ ನಾವು ಒಂದು ಧರಣಿ ಕಾರ್ಯಕ್ರಮ ಚಿಂಚೋಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ತಾವು ಮಾಧ್ಯಮ ಮಿತ್ರರು ನಮಗೆ ನಮ್ಮ ಹೋರಾಟಕ್ಕೆ ಸಹಕಾರ ಮಾಡೋಕ್ಕೆ ತಮ್ಮ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಏನಾದರೂ ಒಳ್ಳೇದು ಮಾಡ್ತಾನೆ ಅಂತಕ್ಕಂಥದ್ದು ಇವತ್ತು ಆಸೆ ಇಟ್ಕೊಂಡಿದ್ರು. 2013ರಲ್ಲಿ ಬಂದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಗಿಸಿದರು. ಅದಾದ ನಂತರ 2023 ಇಲ್ಲಿವರೆಗೆ ಬಂದಾರೆ. ಇವತ್ತು ದಿವಂಗತ ಡಿ ದೇವರಾಜರು 207 ವರ್ಷ 239 ದಿನಗಳವರು ಅಧಿಕಾರವನ್ನು ಮಾಡಿದ್ದು. ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ನಾನು ದೇವರಾಜ ಅರಸೋರ್ಗಿಂತ ಹೆಚ್ಚಿನ ಅವಧಿ ಮಾಡ್ತಾ ಇದ್ದೀನಿ, 7 ವರ್ಷ 40 ದಿನ ಮೇಲ್ಪಟ್ಟು ಇವತ್ತು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಜಂಬ ಕೊಚ್ಕೋತಾ ಇದ್ದಾರೆ. ಇವತ್ತು ನಾವು ಹೇಳೋದಿಷ್ಟೇ, ವರ್ಷ ಮತ್ತು ದಿನಗಳು ಮುಖ್ಯ ಇಲ್ಲ, ನಿಮ್ಮ ಅವಧಿಯಲ್ಲಿ ಏನನ್ನು ಮಾಡಿದ್ರಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ ನಂತರ ಈ ಹಿಂದುಳಿದ ವರ್ಗದವರಿಗೆ, ದಲಿತರಿಗಾಗಲಿ ಅಲ್ಪಸಂಖ್ಯಾತರಿಗಾಗಲಿ ನೀವು ಕೊಟ್ಟಂಥ ಕೊಡುಗೆ ಏನಂತಕ್ಕಂಥ ನಮ್ಮ ಪ್ರಶ್ನೆ ಅವರಿಗಿದೆ. ಮತ್ತು ದೇವರಾಜ ಅರಸು ಅವ್ರದ್ದು ನೋಡಿರಿ, ಇವತ್ತು ಯೋಜನೆಗಳು ಸಾಕಷ್ಟು ನಾವು ಕೊಟ್ಟಿದ್ದೇವೆ. ಉದಾಹರಣೆವಾಗಿ 10 ಯೋಜನೆಗಳು ಅವ್ರಿಗೆ ಎಷ್ಟೇ ತೊಂದರೆ ಬಂತು, ಎಷ್ಟೇ ತ್ರಾಸಾದ್ರೂ ಕೂಡ ಯಾರಿಗೆ ಧ್ವನಿ ಇಲ್ಲ, ಯಾರಿಗೆ ಕಿವಿ ಇಲ್ಲ, ರಾಜಕೀಯವಾಗಿ ಅವರು ಮಾತಾಡ್ತಕ್ಕಂಥ ಧೈರ್ಯನೇ ಇರಲಿಲ್ಲ. ಅಂಥವ್ರಿಗೆ ಇವತ್ತು ರಾಜಕೀಯ ಪ್ರೇರಣೆ ಕೊಟ್ಟಂಥ ವ್ಯಕ್ತಿ ಇವತ್ತು ದಿವಂಗತ ಡಿ ದೇವರಾಜ ಅರಸು ಅವ್ರು ಕೊಟ್ಟಂಥ ವಿಚಾರಗಳನ್ನು ಇವತ್ತಿನ ದಿವಸ ಪ್ರತಿಯೊಬ್ಬರು ಇವತ್ತು ಶಾಸಕರಾಗ್ತಾ ಇದ್ದಾರೆ, ಇವತ್ತು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಇವತ್ತು ನೀವೇನು ಮಾಡ್ತಾ ಇದ್ರಿ? ನಮ್ಮ ಭಾಗದಲ್ಲಿ ಉದಾಹರಣೆವಾಗಿ ತೊಗೋಬೇಕಾದ್ರೆ ಏನು ಮಾಡಿದ್ರಿ ನೀವು? ಅಹಿಂದ ಅಂತಕ್ಕಂಥದ್ದು ನಿಮ್ಗೆ ಹೇಳಕ್ಕೆ ಹೋಗ್ಲಕ್ಕೆ ಏನು ನಿಮಗೆ ನೈತಿಕ ಹಕ್ಕಿದೆ? ಇದು ನಮ್ಮ ಪ್ರಶ್ನೆ ಇದೆ. ಇವತ್ತಿಷ್ಟು ರಾಜ್ಯದಲ್ಲಿ ಇಷ್ಟು ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಕ್ಕಂಥದ್ದು, ದರೋಡೆ ಆಗ್ತಕ್ಕಂಥದ್ದು